ಕಂದಾಯ ಸಚಿವರೇ, ನಮಸ್ಕಾರ ನಿಮ್ಗೆ. ಎಲ್ಲಾನು ಡಿಜಿಟಲ್ ಮಾಡಿದೀರಾ. ಎಲ್ಲ ಈ ಖಾತರ ಇದ್ರೇನೆ ನೋಂದಣಿ ಅಂತ. ಯಾವುದೇ ಒಂದು ಆಶ್ರಯ ಯೋಜನೆ ಮೂಲಕ ಒಂದು ಸೈಟ್ ತಗೊಬೇಕು ಅಂದ್ರೂ ಈ ಖಾತಾ ಬೇಕು. ಜಮೀನ್ ತಗೊಬೇಕು ಅಂದ್ರೂ ಈ ಖಾತಾ ಬೇಕು. ಪ್ರಾಪರ್ಟಿ ತಗೊಬೇಕು ಅಂದ್ರೂ ಈ ಖಾತಾ ಬೇಕು. ಫ್ಲಾಟ್ ತಗೊಬೇಕು ಅಂದ್ರೂ ಈ ಖಾತಾ ಬೇಕು. ಯಾವುದೇ ಒಂದು ತಗೊಬೇಕು ಅಂದಾಗ್ಲೂ ಈ ಖಾತಾ ಬೇಕು ಅಂತ. ಬಟ್ ಇದಕ್ಕೆ ಯಾಕೆ ಈ ಖಾತಾ ಮಸ್ಟ್ ಅಂಡ್ ಶುಡ್ ಇಲ್ಲ? ಇನ್ಮೇಲೆ ಯಾವುದೇ ತರದ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗಲ್ಲ. ಈ ಖಾತಾ ಇದ್ರೇನೆ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ರು ಇವತ್ಗೂನು ಈ ಖಾತಾ ಇಲ್ದಿರೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಯಾವ್ದಕ್ಕಪ್ಪ ಅಂದಾಗ ರೆವಿನ್ಯೂ ಸೈಟ್ ಗಳಿಗೆ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗ್ತಾ ಇದೆಯಾ? ಜಿಪಿಎಗಳು ಆಗ್ತಾ ಇತ್ತು. ಜಿಪಿಎ ಬೇಸ್ ಮೇಲೆ ಹಾಗೆ ಒಂದು ಸೇಲ್ ಕ್ರಿಯೇಟ್ ಮಾಡ್ತಾ ಇದ್ರು. ಆ ಸ್ಕೀಮ್ ಅಲ್ಲಿ ಯಾವ್ದಾದ್ರು ಮಾಡ್ತಾ ಇದಾರಾ ಅಥವಾ ಬೇರೆ ಯಾವ್ದಾದ್ರು ಸ್ಕೀಮ್ ಅಲ್ಲಿ ಈ ತರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ಯಾ? ಜಿಪಿಎಸ್ ಎಲ್ ಡಿ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಹಾಗಿರುವಾಗ ಅದ್ ಹೆಂಗೆ ಈ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಇಷ್ಟು ಭರವಸೆಯಾಗಿ ಹೇಳ್ತಾ ಇದೀಯಾ? ಏನೋ ಡಾಕ್ಯುಮೆಂಟ್ ಇಟ್ಕೊಂಡಿರ್ಬೇಕಲ್ಲ. ನೀನ್ ಹೇಳ್ತಾ ಇರೋದು ಸರ್ಕಾರದ ಎಗೇನೆಸ್ಟ್ ಆಗಿ. ಹುಷಾರು. ಡಾಕ್ಯುಮೆಂಟ್ ಎವಿಡೆನ್ಸ್ ಏನು ಇಲ್ಲದೆ ಸುಮ್ನೆ ವಿಡಿಯೋಗಳು ಮಾಡಕ್ ಹೋಗ್ಬೇಡ. ನಾಳೆ ರಿಸ್ಕ್ ನಿನಗೇನೆ ಅಲ್ವರ. ಒಂದ್ ಕಡೆ ಈ ಖಾತಾ ಇದ್ರೇನೆ ನೋಂದಣಿ. ಈ ಖಾತಾ ಇಲ್ಲ ಅಂದಾಗೆ ಯಾವುದೇ ತರದ ನೋಂದಣಿಗಳನ್ನ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಹೇಳಿದೆ ನಮ್ಮ ಕಂದಾಯ ಇಲಾಖೆ ಸಚಿವರಿಂದ. ಆದ್ರೆ ಒಂದೊಂದಾಗಿ ಟ್ರೈ ಮಾಡ್ತಾನೆ ಇದ್ದಾರೆ. ಹೇಗಾನ ರೆವಿನ್ಯೂ ರಿಜಿಸ್ಟ್ರೇಷನ್ ನ ಟ್ರೈ ಮಾಡಿ ರಿಜಿಸ್ಟರ್ ಮಾಡೋಣ ಅಂತ. ಇದರಿಂದ ಲಾಭ ಯಾರಿಗೆ? ಖರೀದಿದಾರರಿಗಂತೂ ಬರಲ್ಲ. ಯಾಕೇಳಿ, ನೀವು ಎಷ್ಟೇ ಟ್ರೈ ಮಾಡಿದ್ರು ನೀವು ರಿಜಿಸ್ಟರ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ತಿರ್ಗಾ ನೀವು ಮಾರಾಟ ಮಾಡ್ಬೇಕು ಅಂದಾಗ ಸೈಕಲ್ ಅಲ್ಲ ಏರೋಪ್ಲೇನ್ ಹೊಡಿಬೇಕಾಯ್ತದೆ. ಅರ್ಥ ಮಾಡ್ಕೊಳ್ಳಿ. ಹೆಂಗೋ ಒಂದ್ ರಿಜಿಸ್ಟರ್ ಆಗೋಯ್ತದೆ ಅಂತ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀರಾ. ಆದ್ರೆ ನಿಮಗ್ ಕಷ್ಟ ಬಂದಾಗ ನೀವು ಮಾರ್ಬೇಕಲ್ಲ. ಅವಾಗ ನೀವ್ ಹೆಂಗ್ ಮಾಡ್ತೀರಾ? ಫಸ್ಟ್ ಆ ಆಲೋಚನೆ ಇಟ್ಕೊಂಡು ಆಮೇಲೆ ಈ ತರದ್ದು ಕೈ ಹಾಕಿ. ಥಾಟ್ಸ್ ಆಫ್ ಪ್ರಸಾದ್. ನನಗೆ ತಿಳಿದ ವಿಚಾರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದು. ಅದಕ್ಕಂತಾನೆ ಚಾನೆಲ್ ಹೆಸರು ಥಾಟ್ಸ್ ಆಫ್ ಪ್ರಸಾದ್ ಅಂತ ಇಟ್ಟಿರೋದು. ಚಾನೆಲ್ಗೆ ಹೊಸದಾಗಿ ವಿವರ ಇದೆ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ತಿಳಿಸುವ ಮಾಹಿತಿಗಳು ಹೇಗಿದೆ, ನಿಮ್ಗೆ ಹೆಲ್ಪ್ಫುಲ್ ಆಯ್ತು, ಅವೇರ್ನೆಸ್ ಬಂತು ಅಂದಾಗ ಕಮೆಂಟ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದ್ದೀನಿ. ನಮ್ಮ ಕಂದಾಯ ಸಚಿವರು ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಈ ಖಾತಾನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಯಾವುದೇ ತರದ ಬೋಗಸ್ ರಿಜಿಸ್ಟ್ರೇಷನ್ ಗಳಾಗಬಾರ್ದು, ಡಬಲ್ ರಿಜಿಸ್ಟ್ರೇಷನ್ ಗಳಾಗಬಾರ್ದು. ನಾಳೆ ದಿನ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ಬೇಸ್ ಮೇಲೆ ಸರ್ಕಾರಕ್ಕೆ ಹಾಗೂ ಈ ಉಪನೋಂದಣಾ ಅಧಿಕಾರಿಗಳಿಗೆ ಯಾವುದೇ ತರಹದ ಕಾನೂನು ಮೂಲಕ ನೋಟಿಸ್ ಗಳು ಬರಬಾರ್ದು. ಅದಕ್ಕೆ ತುಂಬಾ ಟ್ರೈ ಮಾಡಿ ಹೊಸ ಸಾಫ್ಟ್ವೇರ್ ಗಳನ್ನ ಡಿಸೈನ್ ಮಾಡಿ ಈ ರೆವಿನ್ಯೂ ಹಾಗೂ ಬೋಗಸ್ ಖಾತೆಗಳು, ಅನ್ಆಥರೈಸ್ಡ್ ಲೇಔಟ್ ಗಳಾಗಿರುವ ಎಲ್ಲಾ ಪ್ರಾಪರ್ಟಿಗಳ ನೋಂದಣಿನ ಸ್ಟಾಪ್ ಮಾಡಿದ್ರು. ಡಿಜಿಟಲ್ ಈ ಖಾತಾ ಇದ್ರೇನೆ ಇನ್ಮೇಲೆ ರಿಜಿಸ್ಟ್ರೇಷನ್ ಅಂತ ಒಂದು ಸ್ಕೀಮ್ ತಂದಿದ್ದಾರೆ. ಅದೇ ಕಾವೇರಿ 2.0 ಹಾಗೆ ಡಿಜಿಟಲ್ ಖಾತೆಗಳು. ಬಟ್ ಈಗ್ಲೂನು ಹೆಂಗಾನ ಈ ರೆವಿನ್ಯೂ ಸೈಟ್ ಗಳಿಗೆ ಸೇಲ್ ಡೀಡ್ ಮೂಲಕ ಸೇಲ್ ಡೀಡ್ ಮಾಡ್ಕೊಡ್ಬೇಕು ಅಂತ ಈ ನೋಂದಣಿ ಅಧಿಕಾರಿಗಳು ಹೊಸದಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಕೆಲವು ಆಗುತ್ತೆ, ಕೆಲವು ಫೇಲ್ಯೂರ್ ಆಗ್ತಾ ಇದೆ. ಈಗ ಒಂದು 6 ತಿಂಗಳ ಕೆಳಗೆ ನಿಮ್ಗೆ ಗೊತ್ತಿರುತ್ತೆ, ಜಿಪಿಎ ಬೇಸ್ ಮೂಲಕ ಅಂದ್ರೆ ಜಿಪಿಎ ಮಾಡಿ ಆ ಜಿಪಿಎ ಬೇಸ್ ಮೂಲಕನೇ ಸೆಲ್ಫ್ ಡಿಕ್ಲೇರ್ ಸೇಲ್ ಡೀಡ್ ಮಾಡಿ ರೆವಿನ್ಯೂ ಸೈಟ್ ಗಳಿಗೆ ಈ ಖಾತಾ ಇಲ್ಲ ಅಂದ್ರೂ ಸೇಲ್ ಡೀಡ್ ಗಳು ಆಗ್ತಾ ಇದ್ವು. ಇದೆಲ್ಲ ನಿಮ್ಗೆ ಗೊತ್ತಿದೆ, ನಾನು ವಿಡಿಯೋ ಮಾಡಿ ತಿಳಿಸಿದೀನಿ. ನಿಮ್ಗೆ ಗೊತ್ತಿಲ್ಲ ಅಂದಾಗ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡಿ ಹೇಗ್ ಮಾಡ್ತಾ ಇದ್ರು ಅದ್ರದ್ದೆಲ್ಲ ಡೀಟೇಲ್ ನ ತಿಳಿಸಿದೀನಿ. ಆದ್ರೆ ಈಗ ಅದಕ್ಕೂ ಮೇಲೆ, ಯಾಕಂದ್ರೆ ಈಗ ಆಲ್ರೆಡಿ ಅದು ಕಂದಾಯ ಸಚಿವರಿಗೆ ಗೊತ್ತಾಗಿದೆ, ಅದು ಸ್ಟಾಪ್ ಆಗಿದೆ. ಈಗ ಜಿಪಿಎ ಬೇಸ್ ಮೇಲೆ ಸೇಲ್ ಡೀಡ್ ಕ್ರಿಯೇಷನ್ ತುಂಬಾ ಕಷ್ಟ ಇದೆ. ಸೊ ಅದಕ್ಕೆ ನೆಕ್ಸ್ಟ್ ಯಾವ್ದಪ್ಪ ತಂದಿದ್ದಾರೆ, ಹೇಗಪ್ಪ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ. ಇವತ್ತು ನಾನ್ ನಿಮ್ಗೆ ತಿಳಿಸಿದ್ನ ನೀವು ಟ್ರೈ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇದು ಮಾಡ್ಕೊಳಕ್ ಬೇಡಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಹೀಗೆಲ್ಲ ಮಾಡ್ತಾರಾ? ಹಂಗಂದ್ರೆ ನಾವು ಮಾಡ್ಕೊಂಡ್ಬಿಡ್ತೀವಿ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. 4 ಕಡೆ ವಿಚಾರಿಸಿ ಆಮೇಲೆ ಇದು ಲೀಗಲ್ ಇದೆಯೋ ಇಲ್ವೋ, ಈ ತರ ಮಾಡ್ಕೊಂಡಾಗ ಏನೆಲ್ಲ ಸಮಸ್ಯೆಗಳು ನೀವ್ ಎದುರಿಸ್ಬೇಕು ಅನ್ನೋದ್ರನ್ನೆಲ್ಲ ತಿಳ್ಕೊಂಡು
ಹಾಗೆ ಅವೇರ್ನೆಸ್ ತಗೊಂಡು ಬೇಕಾದ್ರೆ ಟ್ರೈ ಮಾಡಿ. ಬಟ್ ನಾನು ಹೇಳ್ತಾ ಇಲ್ಲ, ನಾನ್ ಮಾಡಬೇಡಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂದಾಗ ಆನ್ಲೈನ್ ಕಾವೇರಿ 2 ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಈ ಖಾತಾ ಇದ್ರೇನೆ ಅಪ್ಲಿಕೇಶನ್ ಮೂವ್ ಆಗೋದು ಅಲ್ವರಾ. ಆದ್ರೆ ಈ ಖಾತಾ ಇಲ್ಲದೆ ಕೆಲವು ಡಾಕ್ಯುಮೆಂಟ್ ಗಳನ್ನ ಮಾಡ್ಬೋದು. ಯಾವ್ದಪ್ಪ ಅದು ಅಂದಾಗ GPA ಬೀಲು ಅಲ್ವರಾ. ಈಗ ಹೊಸದಾಗಿ ಕಂಡಿಡ್ದಿರೋದು ಯಾವ್ದಪ್ಪ ಅಂದಾಗ TDR ಆರ್ಟಿಕಲ್ 20/7 TDR ಈ ಆಪ್ಷನ್ ಇಟ್ಕೊಂಡು ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡ್ಬಿಟ್ಟು ಪೆಂಡಿಂಗ್ ಅಲ್ಲಿ ಇಕ್ಕಿ 3-4 ತಿಂಗಳಾದ್ಮೇಲೆ ಅದನ್ನ ಸೇಲ್ ಡೀಡ್ ಮೂಲಕ ರಿಜಿಸ್ಟ್ರೇಷನ್ಗೆ ಓಕೆ ಮಾಡಿ ಅಪ್ರೂವ್ ಮಾಡ್ತಾ ಇದ್ದಾರೆ. ಯಾವ್ದು ಆರ್ಟಿಕಲ್ ಹೇಳಿ? 20/7 TDR. ಅರ್ಥ ಮಾಡ್ಕೊಳ್ಳಿ. ಈ ಆರ್ಟಿಕಲ್ TDR ಯೂಸ್ ಮಾಡೋದ್ ಏನಕ್ಕಪ್ಪ ಅಂದಾಗ, ನಿಮ್ ಜಾಗ ಸರ್ಕಾರಕ್ಕೆ ರಸ್ತೆಗೆ ಏನಕ್ಕಾದ್ರೂ ಅಕ್ವೈರ್ ಆಯ್ತು ಅಂದಾಗ ಎಷ್ಟು ಜಾಗ ಅಕ್ವೈರ್ ಆಗಿರುತ್ತೋ ಅದಕ್ಕೆ ಈ BBMP ಕಡೆಯಿಂದ ಒಂದು TDR ಸರ್ಟಿಫಿಕೇಟ್ ನ ಕೊಡ್ತಾರೆ. ಆ TDR ಸರ್ಟಿಫಿಕೇಟ್ ನ ನೀವು ಟೈಮ್ ಬಂದಾಗ ಸೇಲ್ ಮಾಡಬಹುದು. ಸೇಲ್ ಮಾಡುವಾಗ TDR ನಂಬರ್ ಬೇಕಾಗಿರುತ್ತೆ, ಎಷ್ಟು ಅಳತೆ ಇದೆ ಅದನ್ನ ಫ್ಲೋರ್ ವೈಸ್ ಆಗಿ ಅಥವಾ ಸೈಟ್ ವೈಸ್ ಆಗಿ ಪರ್ಚೇಸರ್ ಯೂಸ್ ಮಾಡ್ಕೊಬಹುದು. TDR ಬಗ್ಗೆನೂ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡಿದೀನಿ, ಹಳೆ ವಿಡಿಯೋ ಇದೆ. ಈಗಲೂ ಹೇಳ್ತಾ ಇದೀನಿ, TDR ಸರ್ಟಿಫಿಕೇಟ್ ಇದ್ರೇನೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಆಗೋದು. ಬಟ್ ಈ TDR ಆರ್ಟಿಕಲ್ಗೆ ಯಾವುದೇ ತರದ ಡಿಜಿಟಲ್ ಖಾತೆಗಳು ಬೇಕಾಗಿಲ್ಲ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈಗ ರಿಜಿಸ್ಟ್ರೇಷನ್ ಆಫೀಸ್ಗಳಲ್ಲಿ, ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಸೇಲ್ ಡೀಡ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿವರು ತಿಳಿಸಿದ ಮಾಹಿತಿ ಅರ್ಥ ಆಯ್ತು ಅಂದಾಗ, ಅರ್ಥ ಆಯ್ತು ಅಂತ ಒಂದು ಕಮೆಂಟ್ ಮಾಡಿ. ಅಲ್ಲ, ಈ ಪರ್ಚೇಸರ್ಗಳು ಯಾವ ಧೈರ್ಯದ ಮೇಲೆ ಈ ಡೆವಲಪರ್ಗಳು, ಈ ಬಿಲ್ಡರ್ಗಳು ಏನು ಟ್ವಿಸ್ಟ್ ಮಾಡಿ, ಏನು ಬ್ರೈನ್ ವಾಶ್ ಮಾಡಿ ಇವ್ರಿಗೆ ಹೆಂಗಾನ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡಿ, ನಾವಿದೀವಿ ಅಂತ ಹೇಳಿ ಭರವಸೆ ಕೊಟ್ಟು, ಅದಷ್ಟೇ ಅಲ್ಲ ಈ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಎಷ್ಟ್ರಿ ಬ್ರೈಬ್ ಕೊಟ್ಟಿರ್ತೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ತರ ಒಂದು ಕ್ರಿಯೇಷನ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಈ ಪರ್ಚೇಸರ್ ಗಳಿಗೆ ನೀವು ಡಾಕ್ಯುಮೆಂಟ್ ಮಾಡಿ ಕೊಟ್ಬಿಡ್ತಾ ಇದ್ದೀರಾ, ಅವರು ತಗೊಂಡ್ಬಿಡ್ತಾ ಇದಾರೆ. ನಾಳೆ ಖಾತಾ ಹೆಂಗಾಗಬೇಕು ಅವ್ರಿಗೆ? ಈ ತರ ಆರ್ಟಿಕಲ್ಗಳಲ್ಲಿ ಹಾಕಿದಾಗ ಅದು ಆಡಿಟ್ ಆದಾಗ ವ್ಯಾಲಿಡ್ ಆಗುತ್ತಾ? ಸರಿ, ತಗೊಂಡಿರೋರು ಮಾರ್ಬೇಕು. ಯಾಕಂದ್ರೆ ಇಲ್ಲಿ ಇರೋರೆಲ್ಲರೂ ಏನ್ ಗೊತ್ತಾ, ಎಲ್ಲ ಬೆನಿಫಿಟ್ ಲ್ಯಾಂಡ್ ಇನ್ವೆಸ್ಟ್ ಮಾಡೋರೆಲ್ಲ ಏನು ಅಂದಾಗ ಡಬಲ್ ಆಗುತ್ತೆ, ನಾಳೆ ಮಾರಿದಾಗ ನನ್ಗೆ ಲಾಭ ಆಗುತ್ತೆ ಅಂತ. ಯಾರುನು ಒಂದ್ ಸ್ವಂತ ಮನೆ ಕಟ್ಟಬೇಕು ಅಂತ ಉದ್ದೇಶದಿಂದ ಈ ತರ ಡಾಕ್ಯುಮೆಂಟ್ ಅಲ್ಲಿ ಈ ತರ ಕಾಸು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳಲ್ಲ. ನನಗ್ ತಿಳಿದಿರಂಗೆ, ಬೇಜಾರ್ ಮಾಡ್ಕೊಂಬಿಡಿ. ಈ ತರ ಎಲ್ಲ ಮಾಡ್ಕೊಂಡು ನೀವು ಮಾರ್ಬೇಕಲ್ಲ, ನೀವ್ ಮಾರಕ್ಕಾಗಲ್ಲ. ಸೈಕಲ್ ಅಲ್ಲ, ಹೇಳಿದ್ನಲ್ಲ ಅವೆಲ್ಲ ಏರೋಪ್ಲೇನ್ ಹೊಡಿಬೇಕು. ಈ ತರ ಯಾಕೆ ನೀವು ತಗಂತೀರಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸರ್ಕಾರ ನಿಯಮ ಮಾಡಿದೆ, ಈ ತರ ಇದ್ರೇನೆ ನೀವು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಂದು ಗೈಡ್ ಲೈನ್ಸ್ ಕೊಟ್ಟಿದೆ. ಆ ಗೈಡ್ ಲೈನ್ಸ್ ಎಗೇನೆಸ್ಟ್ ಆಗೇ ಹೋಗ್ತಿದ್ದೀರಾ. ಅದ್ರೊಳಗ್ ಬರಕ್ಕೆ ಯಾರಿಗೂ ಇಷ್ಟ ಇಲ್ವಾ? ಅಥವಾ ಹೆಂಗೋ ಒಂದ್ ಮಾಡ್ಕೊಂಡ್ಬಿಡೋಣ, ಯಾವತ್ತಾರ ಒಂದಿನ ನಮ್ಗೆ ಸರ್ಕಾರ ಇದಕ್ಕೆ ಅಂದ್ರೆ ಈ ತರ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ಕೊಟ್ಟೆ ಕೊಡುತ್ತೆ ಅಂತ ಭರವಸೆನ. ಸೊ ಈ ತರ ರಿಜಿಸ್ಟ್ರೇಷನ್ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ದಯವಿಟ್ಟು ಈ ತರ ರಿಜಿಸ್ಟ್ರೇಷನ್ ನ ಮಾಡ್ಕೊಂಬಿಡಿ ಅಂತ ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡಿರೋದು. ಕೆಲವ್ರು ಅನ್ಕೊಬಹುದು, ಏನ್ ಗುರು ಸುಮ್ನೆ ಏನೋ ಒಂದ್ ಕತೆ ಹೊಡಿತಾ ಇದೀಯಾ, ವಿಡಿಯೋ ಓಡ್ಬೇಕು, ನಿನ್ಗೇನ್ 8 ರಿಂದ 10 ನಿಮಿಷ ಮಾತಾಡ್ತೀಯಾ, ಏನೋ ಒಂದ್ ಹೇಳ್ತೀಯಾ, ನಾವು ಕೇಳ್ತಾ ಇದೀವಿ. ಹಲವಾರು ದಿನಗಳಿಂದ ನೀನು ಹೇಳ್ತಾ ಇದೀಯ, ನಾವು ಕೇಳ್ತಾ ಇದೀವಿ. ಆದ್ರೆ ಯಾವ್ದು ಡಾಕ್ಯುಮೆಂಟ್ಸ್, ಯಾವುದೇ ತರದ ಇದು ನೀನು ಸ್ಕ್ರೀನ್ ಅಲ್ಲಿ ಹಾಕಲ್ಲ, ಬರೀ ಮಾತಾಡ್ತಾನೆ ಇರ್ತೀಯ ಅಂತ ಕೆಲವ್ರು ಅನ್ಕೊಂತಾರೆ. ಇನ್ ಕೆಲವರು ಓಲ್ಡ್ ಬಿಡೋ ಸ್ವಾಮಿಗಳು, ರಬ್ಬರು, ಬ್ಲೇಡು ಏನೇನೋ ಅಂತ ಇರ್ತಾರೆ. ಪರವಾಗಿಲ್ಲ, ನಾಟ್ ಎನ್ ಇಶ್ಯೂ. ನನ್ಗೇನಂದ್ರೆ ಅವೇರ್ನೆಸ್ ಬಂತು ಅಂದ್ರೆ ಸಾಕು. ಎರಡನೇದು, ಇದು ವಿಡಿಯೋಗಳಿಂದ ಅರ್ನಿಂಗ್ ಇದೆ, ನಿಮ್ಗೆ ದುಡ್ಡು ಬರುತ್ತೆ. ಇವತ್ತವರೆಗೂ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಎಷ್ಟಿದೆ ಅಂತ ನಾನು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಹೇಳ್ಕೊಳಷ್ಟು ಬಂದಿಲ್ಲ ಅದು. ಅದಕ್ಕೆ ನನ್ಗೆ ಬೇಜಾರು. ಬಟ್ ಇನ್ಫಾರ್ಮೇಶನ್ ಹಲವಾರು ತಿಳಿಸಿದೀನಿ, ತುಂಬಾ ಜನಕ್ಕೆ ವ್ಯಾಲಿಡ್ ಆಗಿದೆ. ಕೆಲವು ಕಮೆಂಟ್ ಮಾಡಿದ್ದಾರೆ, ಕೆಲವು ಯೂಸ್ಫುಲ್ ಆಗಿದೆ. ನೀವು ಮೋಸ ಹೋಗ್ಬೇಡಿ, ಅವೇರ್ನೆಸ್ ಅಲ್ಲಿ ಇರ್ಲಿ ಅಂತ ಉದ್ದೇಶದಿಂದ ಈ ತರ ವಿಡಿಯೋ ಮಾಡ್ತಾ ಇರೋದು ವಿತ್ ಡಾಕ್ಯುಮೆಂಟ್.
ವಿತ್ ಪ್ರೂಫ್ ಬೇಕಾ? ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಈ ತರ ರಿಜಿಸ್ಟರ್ ಮಾಡ್ಕೊಂಡಿದಾರಲ್ಲ ಅವ್ರನ್ನೇ ಕೂರ್ಸಿ ಒಂದು ವಿಡಿಯೋನ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಅವ್ರಿಗೆ ಒಳ್ಳೇದಾದ್ರೆ ಓಕೆ, ಇಲ್ಲ ಅಂದಾಗ 100% ಟ್ರೈ ಮಾಡ್ತೀನಿ ಅವ್ರ ಜೊತೆ ವಿಡಿಯೋ ಮಾಡಿ ಈ ತರ ಆಗಿದೆ, ಹಿಂಗ್ ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಏನೆಲ್ಲ ಕೊಟ್ರು ಅನ್ನೋದನ್ನೆಲ್ಲ ನಿಮ್ ಜೊತೆ ಹಂಚ್ಕೊಂತೀನಿ. ಅವಾಗಾರು ನಂಬ್ತೀರಾ?